ಹೃದಯಾಂಗವನ್ನು ಅಡಗಿ ಕುಳಿತಿರುವ ನನ್ನ ಸೇಡಿನ ಜ್ವಾಲೆ ಹೊಂದಿಸಬೇಕಾದರೆ ಯೌವನ ಎಂಬ ಸಾಗರದಲ್ಲಿ ತೇಲಾಡುತ್ತಿರುವ ನಾನು ತಿಂದಪಟ್ಟೆ ಅಂಜಲ ಆ ಸುಮಿತ್ರ ಪ್ರಶಾಂತನ ದಂಗಿಯಾಗಿ ಆ ಮಂಕನ ಮಂಚ ಏರುವ ಜಿಂಕೆ ಅವಳಾಗಬೇಕು. ಅಂದಾಗ ನಡೆಯುವುದು ಅಣ್ಣ ತಮ್ಮಂದಿರ ಮಧ್ಯೆ ಕುರುಕ್ಷೇತ್ರ. ಕೃಷ್ಣ ಬಾಬು ಆಗ ನಾನಾಗುವೆ ಚಾಣಾಕ್ಷ ಚಿತ್ರ. ಈ ಹೃದಯದ ಅಗ್ನಿ ಪರ್ವತದಲ್ಲಿ ಪ್ರತಾಪನ ಬಾಳಿನ ಸಿರಿ ಸಂಪತ್ತಿ ಸಾಮ್ರಾಜ್ಯಕ್ಕೆ ನಾನಾಗುವೆ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ
ಹೂಡಿದ ಕುಟಿಲೋಪದ ಅಡಿಪಾಯ ಈ ಕಡೆನೆ ಬರ್ತಾ ಇದೆ. ನಾಟಕ ಚೆನ್ನಾಗಿ ಮಾಡಬೇಕು. ಯಾಕೆ ಧನರಾಜ್ ಹಾಸ್ಯ ಮಾಡುವಿರಾ ನನಗೆ? ಹಾಸ್ಯವಲ್ಲ ಸುಮಿತ್ರಾ, ನಿಜವಾಗಲೂ ನಾಟ್ಯ ನಾರಿನಿ, ನವಿಲಿನ ನರ್ತಕಿ ನೀನು. ಹಾ ಹಾ ಹಾ, ಸಾಕು ಸಾಕು ನಿಮ್ಮ ವರನೇ ಮಾತು. ಸುಮಿತ್ರಾ, ಅಲ್ಲಿ ನೋಡು, ನಮ್ಮ ಕನಸಿನ ಭೇಟಿಯಾಗಿರುವ ದೋಷದ ಹುಲಿ ಆವೇಶದಿಂದ ಈ ಕಡೆಗೆ ಬರ್ತಾ ಇದೆ. ಆಯ್ತು, ಹಾಗಾದ್ರೆ ನೀವು ಹೋಗಿ. ಯಾರಮ್ಮ ನೀನು? ಸುಮಿತ್ರಾ, ನೀನು ಏಕೆ ಸುಮಿತ್ರಾ, ಯಾಕೆ ಅಳುತ್ತಿರುವಿ? ಹೌದು ಮಾವ, ನಾನೇ ಮಾವ. ನಾನು ನಿಮ್ಮ ತಮ್ಮ ಪ್ರಶಾಂತನನ್ನ ಮನಸಾರೆ ಪ್ರೀತಿಸ್ತಾ ಇದ್ದೇನೆ. ಇದನ್ನ ಮನೆಯಲ್ಲಿ ನಮ್ಮಣ್ಣ ಒಪ್ಕೊಳ್ತಿಲ್ಲ. ಅದಕ್ಕೆ ದಯವಿಟ್ಟು ನೀವು ಒಪ್ಕೊಳ್ಳಿ. ಸುಮಿತ್ರಾ, ನಿಮ್ಮ ಅಣ್ಣನಿಗೂ ನನಗೂ ಬಹುದಿನದ ಹಿಂದಿನಿಂದಲೇ ವೈರ್ವತವಿದೆ. ಆ ವೈರ್ವತದಲ್ಲಿ ನಿನ್ನ ಜೀವನ ಬಲಿಪಶು ಆಗಲು ಬೇಡ. ನೀನು ಪ್ರಶಾಂತನನ್ನು ಮರೆತು ಬಿಡುವುದೇ ಒಳ್ಳೆಯದು. ನಮ್ಮಣ್ಣ ಕೆಟ್ಟವನು ಅಂತ ನಾನು ಕೆಟ್ಟವಳಾಗ್ತೀನ? ಕಬ್ಬು ಡೊಂಕಾದ್ರೆ ಕಬ್ಬಿನ ರಸ ಯಾವತ್ತೂ ಡೊಂಕಾಗೋದಿಲ್ಲ ಮಾವ. ನೋಡಿ, ನಾನು ನಿಮ್ಮ ತಮ್ಮನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವನ ಮೇಲೆ ಜೀವವನ್ನೇ ಇಟ್ಕೊಂಡಿದ್ದೇನೆ. ನೀವೇನಾದ್ರೂ ಒಪ್ಕೋದೆ ಹೋದ್ರೆ ನನಗೆ ಜೀವನವೇ ಇಲ್ಲ. ನೀವೇನಾದ್ರೂ ಇಂದು ನನ್ನ ಮಾತನ್ನೇ ಒಪ್ಕೋದೆ ಇದ್ರೆ ನಾನು ಕೆರೆನೋ ಬಾವಿನ ನೋಡ್ಕೊಂಡು ಸತ್ತು ಹೋಗು. ಎಲ್ಲೋ ನಿನ್ನ ಜೀವನದ ಜವಾಬ್ದಾರಿ ನನ್ನದು. ಆದರೆ ಇನ್ನು ಮುಂದೆ ಆ ನನ್ನ ವೈರಿ ಧನರಾಜನ ತಂಗಿಯಲ್ಲ, ನನ್ನ ತಮ್ಮನ ಹೆಂಡತಿ, ಅರ್ಥಾರ್ಥ ನನ್ನ ಸೊಸೆ ಅಂದರೆ ಮಾತ್ರ ನಾನು ನಿನ್ನನ್ನು ನನ್ನ ಮನೆ ಸೊಸೆ ಎಂದು ಒಪ್ಪಿಕೊಳ್ಳುವೆ. ಮಾವ, ನಂಗೆ ಸಂತೋಷವಾಯಿತು ಮಾವ. ನನಗೆ ಆಶೀರ್ವದಿಸಿ. ಸುಮಿತ್ರಾ, ನನ್ನ ಶತ್ರುವಿನ ಕಾಲು ಹಿಡಿದು ಹೇಳುತ್ತಿರುವೆ ಯಾರು? ಅಣ್ಣ, ನುಡಿಯದೇನು ಲಜ್ಜೆಗೆಟ್ಟವಳೇ ನನ್ನನ್ನು ಅಣ್ಣ ಎಂದು. ಇವತ್ತಿಗೆ ಕಳೆದು ಹೋಯಿತು ಅಣ್ಣ ತಂಗಿಯರ ಸಂಬಂಧ. ದಾರಿ ಬಿಟ್ಟ ಹೆಣ್ಣನ್ನು ತಂಗಿ ಎಂದು ಒಪ್ಪಿಕೊಳ್ಳಲಾರದು ನನ್ನ ಮನ. ನನ್ನ ಮನೆ ಬಿಟ್ಟು ತೊಲಗ ಈ ಬೇಕಾರಿ ಹಿಂದೆ. ಏನು ಒಬ್ಬ ಹೇಳಿ ನಿನ್ನನ್ನು ಮೆರೆಸುತ್ತಿದೆ ಮಗನೇ. ಕರುಮ ಎಂಬ ಗಾಡಿ ಬರುತ್ತಿದೆ ಮಗನೇ. ನಿನ್ನ ಕೈಯಿಗೆ ಕಬ್ಬಿಣದ ಬೇಡಿ. ಪ್ರತಾಪ್, ಯಾರು ಇದು ಕಲಿಯುಗ. ಇಲ್ಲಿ ನಡೆಯಲಾರದು ನಿನ್ನ ಪೊಲೀಸ್ ಪವರ್. ಕಲಿಯುಗ ಕೆಟ್ಟರು, ನಮ್ಮಂತವ್ರು ಇನ್ನು ಕೆಟ್ಟಿಲ್ಲ ಧನರಾಜ್. ಮಂಜು ಮುಸುಕಿದ ಮೋಡದಂತಾಗಿದೆ ನಿಮ್ಮಂತವರ ಬಾಳು. ಆದ್ದರಿಂದಲೇ ನಮ್ಮಂತವರ ಸಂಖ್ಯೆ ಈ ಏಸ ಕಾಂಡದಲ್ಲಿ ಕಾಂಡವಾಡುತ್ತಿರುವುದು. ಅದಕ್ಕೆ ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಕರ್ಮ ಕಾಂಡದಲ್ಲಿ ಬಿದ್ದು ಕರಳು ಕತ್ತರಿಸಿಕೊಳ್ಳಬೇಡ ಎಂದ. ಕರಳು ಕತ್ತರಿಸಿಕೊಳ್ಳುವ ಮಲ್ಲ ನಾನಲ್ಲ ಧನರಾಜ್. ಮಂಜು ಕರಗಿದ ಮೇಲೆ ಮೋಡ ಕಾಣಲೇಬೇಕು. ಹಾಗಂತ ನೀನು ಮಾಡಿರುವ ಒಂದೊಂದು ಅನ್ಯಾಯ ಅಕ್ರಮಗಳನ್ನು ಸಾಕ್ಷಿ ಸಮೇತ ಒದ್ದು ಹೊರಗೆ ಹಾಕಿ ನ್ಯಾಯ ಸಾಧಿಸುವುದೇ ಈ ಇನ್ಸ್ಪೆಕ್ಟರ್ ಪ್ರತಾಪನ ಗುರಿ. ಇನ್ನು ಮುಂದೆ ಇವನಿಗೂ ನಿನಗೂ ಯಾವ ಸಂಬಂಧವಿಲ್ಲ ಅಂದರೆ ಮಾತ್ರ ನಾನು ನಿನ್ನನ್ನು ನನ್ನ ಸೊಸೆ ಎಂದು ಒಪ್ಪಿಕೊಳ್ಳುವೆ. ಆಯ್ತು ಮಾವ, ನಿಮ್ಮ ಮಾತಿಗೆ ನನ್ನ ಒಪ್ಪಿಗೆ ಇದೆ. ನಿಮ್ಮ ವಾಕ್ಯವೇ ನನಗೆ ವೇದವಾಕ್ಯ ಮಾವ. ಇಂಥವನಿಗೆ ಅಣ್ಣ ಅನ್ನುವುದಕ್ಕೆ ನನಗೆ ಅಸಹ್ಯವಾಗ್ತಾ ಇದೆ. ಹಾಗಾದರೆ ಈಗ ನೀನು ನಮ್ಮ ಮನೆಗೆ ನೀನು ಬನ್ನಿ ಮಾವ, ಹಾಗಾದ್ರೆ ಹೋಗೋಣ. ಮಿಸ್ಟರ್ ಧನರಾಜ್, ಮುಂದಿನ ವಾರವೇ ನನ್ನ ಹಾಗೂ ಪವಿತ್ರಳ ಮದುವೆ, ಹಾಗೂ ನನ್ನ ತಮ್ಮ ನಿನ್ನ ತಂಗಿಯ ಮದುವೆ ಅದ್ದೂರ್ಯವಾಗಿ ನಡೆಯುತ್ತಿದೆ ಮಗನೇ. ಗುಡ್ ಬಾಯ್.
ಹೋಗು ಪ್ರತಾಪ್ ಹೋಗು. ನಿನಗೇನೆ ಗೊತ್ತು ಈ ಧನರಾಜನ ಗಮ್ಮತ್ತು. ನಿನ್ನ ಅಣ್ಣ ತಂಗಿಯನ್ನು ಬೀದಿ ಪಾಲು ಮಾಡಿ ನಿನ್ನನ್ನು ನನ್ನ ಅಂಕಿಯಲ್ಲಿಟ್ಟುಕೊಂಡು ನಿನ್ನ ಸಿರಿ ಸಂಪತ್ತಿನ ಸಾಮ್ರಾಜ್ಯಕ್ಕೆ ಸಾಮ್ರಾಟ ನಾನಾಗದಿದ್ದರೆ ನನ್ನ ಹೆಸರು ಲಕ್ಷ್ಮೀ ಪುತ್ರ ಧನರಾಜನೇ ಅಲ್ಲ. ಆನಂದದ ಆಗಸದಲ್ಲಿ ತೇಲಾಡುವಂತಿದೆಯಲ್ಲ. ಎಲ್ಲವನ್ನು ಸೆರೆಬೇಡ ನಮ್ಮದಾಗಿಸಿಕೊಂಡಿದ್ವಲ್ಲ, ಅದಕ್ಕೆ ಆನಂದ ಉಕ್ಕಿ ಹರಿತಾ ಇದೆ. ಅಂದರೆ ಇಂದು ಪ್ರತಾಪನ ಪ್ರಥಮ ರಾತ್ರಿ. ಆ ರಾತ್ರಿ ಇಂದು ಕರಾಳ ರಾತ್ರಿ ಆಗಬೇಕು. ಅದಕ್ಕಿಂತ ಮುಂಚೆ ನನ್ನದೊಂದು ಕೆಲಸವಾಗಬೇಕು. ಅದೇನು ಹೇಳಿ ಚಕ್ರ? ಆ ಪ್ರತಾಪ್ ನನಗೆ ದಕ್ಕಬೇಕಾಗಿದ್ದ ಹಕ್ಕಿ ಪವಿತ್ರ ಪ್ರತಾಪನ ಸೊತ್ತಾಗಬಾರದು. ಅಂದರೆ ಅವನು ಅವಳನ್ನು ತಿರಸ್ಕರಿಸಬೇಕು. ಹಾಗೆ ಮದುವೆಗಿಂತ ಮುಂಚೆನೆ ಈ ಕೆಲಸ ನಾವು ಮಾಡಬೇಕು. ಅದು ಹೇಗೆ ಸಾಧ್ಯ ಚಕ್ರ? ಪವಿತ್ರಳನ್ನು ಮೆಚ್ಚಿ ಈಗಾಗಲೇ ಪ್ರತಾಪ್ ಮದುವೆ ಆಗಲು ಹೊರಟಿದ್ದಾನೆ. ಅದು ಅವಳನ್ನು ಹೇಗೆ ತಿರುಗಿಸುವನು? ಅಶುಡುಗ್ಗಿ ಅವಳ ಕಣ್ಣುಗಳನ್ನೇ ಕಳೆದರೆ ವೆರಿ ಗುಡ್ ಐಡಿಯಾ. ಆದರೆ ಐಸೆಟ್ ಬೇಡ. ಯಾಕಂದರೆ ಐಸೆಟ್ಟಿನಿಂದ ಅವಳ ಸೌಂದರ್ಯ ಅಡಿಗೆ ಬಿಡುತ್ತದೆ. ನನ್ನ ಹತ್ತಿರ ಒಂದು ಔಷಧವಿದೆ. ಮತ್ತೇನು ಮಾಡುವುದು ಧನರಾಜ್? ನನ್ನ ಹತ್ತಿರ ಒಂದು ಔಷಧ ಇದೆ. ವಿಷಪೂರಿತವಾದ ಅಮೋನಿಯಂ ಪೌಡರ್, ತುಂಬಾ ಸ್ಟ್ರಾಂಗ್. ಕೆಲವೇ ನಿಮಿಷಗಳಲ್ಲಿ ಕಣ್ಣುಗಳನ್ನು ಕಳೆದು ಬಿಡುತ್ತದೆ. ಮೋಸದಿಂದ ಅವಳ ಕಣ್ಣಿಗೆ ಎರಚಿಬಿಡು. ತೆಗೆದುಕೋ. ಮಾಯವಾಗಿ ಹೋಗುವ ಅವಳ ಕಣ್ಣುಗಳು. ನೀನು ಆಶಿಸಿರುವ ಅವಳ ಸೌಂದರ್ಯದ ಮೆರುಗು ಸುಡುವುದಿಲ್ಲ, ನಿನಗೆ ಎಡೆಯಾಗುವುದು. ಥ್ಯಾಂಕ್ ಯು ಪೇರೆಂಟ್ಸ್, ಥ್ಯಾಂಕ್ ಯು. ನಿನ್ನಿಂದ ತುಂಬಾ ಉಪಕಾರವಾಯಿತು. ಉಪಕಾರದ ಮಾತಿಗೆ ಚಕ್ರ. ಬಾ, ಇದೇ ಖುಷಿಯಲ್ಲಿ ಹಾಕೋಣ ಒಂದು ರಮ್ ಸಿಕ್ಕಿ. ನಡೆ, ಹಾಗಾದರೆ ಹೋಗೋಣ. ಬಾ ಹಾಗಾದ್ರೆ. ಎಂದರೆ ಬಂದರೆ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ. ಎಂದರೆ ಬಂದರೆ ಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಬಾರೋ ರಣಧೀರ, ಬಾರೋ ಸರದಾರ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ. ಎಂದರೆ ಬಂದರೆ ಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಹೌದು, ನಾನೊಬ್ಬ ಕಳ್ಳ. ಬಡತನದ ಕೆಚ್ಚೆಗೆ ರೊಚ್ಚೆಗೆದ್ದ ಕಳ್ಳ. ವಿದ್ಯಾವಂತ ಪದವೀಧರನಾಗಿ ತುತ್ತನ್ನ ಕಾಣದೆ ಅಣ್ಣ ತಂಗಿಯರನ್ನು ತೊರೆದು ಮನೆ ಬಿಟ್ಟು ಹೋಗಿ ಕಳ್ಳನಾದ ನಾನೊಬ್ಬ ಮಹಾಕಳ್ಳ. ಎಲ್ಲೋ ಸಿರಿತನದ ಸೊಕ್ಕಿನಲ್ಲಿ ಮೆರೆಯುತ್ತಿರುವ ಸುಂದರ ಸಮಾಜವೇ ನಿಮ್ಮ ಖಜಾನೆಯನ್ನು ಲೂಟಿ ಮಾಡಿ ಬಡವರಿಗೆ ದಾನ ಧರ್ಮ ಮಾಡುವುದೇ ನಿಮ್ಮ ಸಕ್ರಿಯ ಕಾಯಕ. ಕಾಣುತ್ತಿರುವುದು ಈ ಕಾಡಿನಲ್ಲೊಂದು ಮನೆ. ಈಗಿಂದೀಗಲೇ ತೋರಿಸುವೆನು ಅದಕ್ಕೊಂದು ಕೊನೆ. ದಾರಿ ಬಿಟ್ಟು ನಿಲ್ಲು. ನಾನಮ್ಮ ನಿನ್ನ ಪಾಪಿ ಅಣ್ಣ ರೋಜಾಗ್ಲಿ.
ತಂಗಿ ನಾನಮ್ಮ ನಿನ್ನ ಪಾಪಿ ಅಣ್ಣ. ಹೇಗಿದ್ದೀಯಮ್ಮ? ಅಣ್ಣ ಹೇಗಿದ್ದಾನೆ? ನಾನ್ ಚೆನ್ನಾಗಿದ್ದೀನಣ್ಣ, ನೀನ್ ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆಮ್ಮ. ಅಣ್ಣ, ಯಾವಾಗ್ಲೂ ನನಗೆ ನಿನ್ನದೇ ಚಿಂತೆ. ಮನೆಗೆ ಬಾರಣ, ಹೋಗೋಣ. ನನ್ನ ಬಗ್ಗೆ ನೀವೇನು ಚಿಂತಿಸಬೇಡ್ರಿ ಅಮ್ಮ. ನಾನು ಹುಲಿಯಮ್ಮ, ಹುಲಿ. ತಂಗಿ, ನಾ ತೊಟ್ಟ ಹಠ ಸಾಧಿಸುವವರೆಗೂ ಮನೆಯ ಹೊಸಲನ್ನು ತೊಳೆಯಲಾರೆನೋ ಎಂದು ಪ್ರತಿಜ್ಞೆ ಮಾಡಿದ್ದೇನೆಮ್ಮ. ಪ್ರತಿಜ್ಞೆ ಮಾಡಿದ್ದೇನೆ. ನನಗೆ ಗೊತ್ತಿದೆಯಣ್ಣ ನಿನ್ನ ಹಠ ಎಂಥದ್ದು ಅಂತ. ಈ ಕರ್ಮದ ಸಾಮ್ರಾಜ್ಯವನ್ನು ಹತ್ತಿಕ್ಕಿ ಧರ್ಮವನ್ನ ಎತ್ತಿ ಹಿಡಿಯುವುದೇ ನಿನ್ನ ಹಠ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೇನಣ್ಣ ನಿನ್ನ ವೇಷ? ಅದೇ ತಂಗಿ, ಕರ್ಮವನ್ನು ಕಕ್ಕಸಿ ಧರ್ಮದ ಜ್ಯೋತಿ ಬೆಳಗಿಸುವ ವೇಷ ಈ ನಿನ್ನಣ್ಣನ ಹಗಲು ವೇಷ ತಂಗಿ, ಹಗಲು ವೇಷ. ಅಣ್ಣ, ಆ ಕರ್ಮವೆಂಬ ಬೆಂಕಿಯಿಂದ ಸುಟ್ಟು ಹಾಕಿ ಆ ನಿನ್ನ ಧರ್ಮವೆಂಬ ಬೆಂಕಿಯಿಂದ ಬೆಳಗಿಸ್ಬೇಕಣ್ಣ. ಸುಡುತ್ತಿದೆ ತಂಗಿ, ಸುಡುತ್ತಿದೆ. ಇಂದಿಲ್ಲ ನಾಳೆ ಆ ಕರ್ಮದ ಕಟುಕರನ್ನು ಧರ್ಮದ ಬೆಂಕಿ ಸುಟ್ಟೇ ಸುಡುತ್ತಿದೆ ತಂಗಿ. ಈಗಿನ ಈ ಕಲಿಯುಗದ ಕಟುಕರು ಕರ್ಮ ಎಂಬ ತಂತಿಯ ಮೇಲೆ ಕಾಂಚಾಣವೆಂಬ ಬ್ಯಾಲೆನ್ಸ್ ಹಿಡಿದು ನಡೀತಿದ್ದಾರಮ್ಮ. ಆ ಬ್ಯಾಲೆನ್ಸ್ ತಪ್ಪಿದರೆ ಬುಡಕ ಧರ್ಮದ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಭಸ್ಮವಾಗಿ ಬಿಡ್ತಾರಮ್ಮ, ಭಸ್ಮವಾಗಿ ಬಿಡ್ತಾರೆ. ಹೌದಣ್ಣ, ಅಂತ ಕರ್ಮದ ಕಾಮುಕರಿಗೆ ನೀನು ಧರ್ಮದ ಸಿಂಧುನ ಆಗಬೇಕಣ್ಣ, ಸಿಂಧುವಾಗಬೇಕು. ಸ್ವಾರ್ಥ ಎಲ್ಲಿದೆಯಮ್ಮ ಸ್ವಾರ್ಥ? ದಿನ ಬೆಳಗಾದರೆ ಆ ಬೆಳಕು ಕೊಡುತ್ತಿರುವ ಸೂರ್ಯನ ಎಲ್ಲಿದೆಯಮ್ಮ ಸ್ವಾರ್ಥ? ರಾತ್ರಿ ಹೊತ್ತಾದರೆ ಸಾಕು ತಣ್ಣನೆ ಗಾಳಿ ಬೀಸುತ್ತಿರುವ ಆ ಚಂದ್ರನಿಗೆಲ್ಲಿದೆಯಮ್ಮ ಸ್ವಾರ್ಥ? ಮಳೆ ಸುರಿಸುತ್ತಿರುವ ಮೋಡಕ್ಕೆಲ್ಲಿದೆಯಮ್ಮ ಸ್ವಾರ್ಥ? ತಂಗಿ, ಹಿಡಿ ಕಾಳು ಬಿತ್ತಿದರೆ ಪಡಿ ಕಾಳು ಕೊಡುತ್ತೇನೆಂದು ಹೇಳುತ್ತಿರುವ ಭೂಮಿ ತಾಯಿಗೆಲ್ಲಿದೆಯಮ್ಮ ಸ್ವಾರ್ಥ? ಅಷ್ಟೇ ಅಲ್ಲವಮ್ಮ, ವಿದ್ಯೆ ಹೇಳುತ್ತಿರುವ ಗುರುಗಳಿಗೆಲ್ಲಿದೆಯಮ್ಮ ಸ್ವಾರ್ಥ? 9 ತಿಂಗಳ ನಮ್ಮನ್ನು ಹೊತ್ತು ಹೆತ್ತು ಸಾಕಿ ಸಲುವಿ ತನ್ನ ಎದೆ ಹಾಲನ್ನು ಕುಡಿಸಿರುವಂತ ಹೆತ್ತ ತಾಯಂದಿರಿಗೆ ಎಲ್ಲಿದೆಯಮ್ಮ ಸ್ವಾರ್ಥ? ತಂಗಿ, ಸ್ವಾರ್ಥ ಎಲ್ಲಿದೆ ಎಂದರೆ ಹೇಳುತ್ತೇನೆ ಕೇಳಮ್ಮ. ಮೋಸ ವಂಚನೆ ಮಾಡುವ ತಾಯ ಗಂಡನ ಮಕ್ಕಳ ಹತ್ತಿರವಿದೆಯಮ್ಮ ಸ್ವಾರ್ಥ. ಬಡವರ ಹೆಣ್ಣು ಮಕ್ಕಳ ಮೇಲೆ ಕಾಮದ ಮದ ಏರಿ ಬಡ ಹೆಣ್ಣು ಮಕ್ಕಳ ಶೀಲಕ್ಕೆ ಕಣ್ಣು ಹಾಕುವ ತಾಯ ಗಂಡನ ಮಕ್ಕಳ ಹತ್ತಿರವಿದೆಯಮ್ಮ ಸ್ವಾರ್ಥ. ಅಷ್ಟೇ ಅಲ್ಲವಮ್ಮ, ದುಷ್ಟ ಭ್ರಷ್ಟ ರಾಜಕಾರಣಿಗಳಲ್ಲಿದೆಯಮ್ಮ ಸ್ವಾರ್ಥ. ಅಣ್ಣ, ನೀ ಹೇಳು ಮಾತು ಅಕ್ಷರಶಃ ಸತ್ಯ ಅಣ್ಣ, ಅಕ್ಷರಶಃ ಸತ್ಯ. ಆದ್ರೆ ನೀನಂತಹ ಧರ್ಮವಂತನಿಗೆ ಒಂದು ನೌಕರಿಯನ್ನು ಕರುಣಿಸಲಿಲ್ಲ ಆ ಸರ್ಕಾರ. ಆ ಕಾಲ ಈಗಿಲ್ಲ ತಂಗಿ. ಲಂಚದ ಸಂಚಿನಲ್ಲಿ ಮಿಂಚುತ್ತಿರುವ ಈಗಿನ ಅಧಿಕಾರಿ ವರ್ಗಗಳು 10,000 ಕೊಡುವಲ್ಲಿ 20,000 ಕೊಟ್ಟರೆ ಕರೆದು ನೌಕರಿ ಕೊಡ್ತಾರೆ ಈಗಿನ ಅಧಿಕಾರಿ ವರ್ಗಗಳು. ಅಂಥದರಲ್ಲಿ ನಮ್ಮಂತ ಬಡವರಿಗೆ ಕರೆದು ನೌಕರಿ ಕೊಡ್ತಾರೆ ಎಂದರೆ ಆ ವಿಶ್ವಗುರು ಬಸವಣ್ಣನವರು ಮತ್ತೆ ಹುಟ್ಟಿ ಬಂದಂತಮ್ಮ ಈ ಕಲಿಯುಗದಲ್ಲಿ. ಅದೇನೇ ಆಗಿರ್ಲಿ ಅಣ್ಣ, ಆದ್ರೆ ನೀನು ಮಾತ್ರ ಯಾರನ್ನು ಎದುರು ಹಾಕೊಳ್ಬೇಡ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲಣ್ಣ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ ಆ ಪಾಪಿಗಳು. ಹಾ ತಂಗಿ ಪವಿತ್ರ, ನಮ್ಮನ್ನು ಧೈರ್ಯಂ ಸರ್ವೋತ್ತಮ ಎಂಬಂತೆ ತಂಗಿ ಪವಿತ್ರ, ಆ ಭಯವೇ ತಂಗಿ ನಮ್ಮನ್ನು ಬಡತನವೆಂಬ ನರಕಕ್ಕೆ ನುಗ್ಗಿದ್ದು. ತಂಗಿ, ಧೈರ್ಯಂ ಸರ್ವೋತ್ತಮ ಸಾಧನೆ ಎಂಬಂತೆ ಧೈರ್ಯ ಹೊಂದಿದರೆ ಎಲ್ಲವನ್ನು ಸಾಧಿಸಬಹುದಮ್ಮ. ತಂಗಿ, ಈ ವಿಶ್ವವನ್ನು ಜಯಿಸಲು ಹೊರಟಿರುವ ಈ ನಿನ್ನ ಅಣ್ಣನಿಗೆ ಯಾವ ಭಯವೂ ಇಲ್ಲ ತಂಗಿ, ಯಾವ ಭಯವೂ ಇಲ್ಲ. ಅಣ್ಣ, ನೀನು ನಡೆಸ್ತಿರುವ ಈ ಕ್ರಾಂತಿಗೆ ಆದಷ್ಟು ಬೇಗ ನಿನಗೆ ಜಯವಾಗ್ಲಿ ಅಂತ ಆ ಅಜ್ಜೇಶ್ವರನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಣ್ಣ. ಅಂದಹಾಗೆ ಮುಂದಿನ ಗುರುವಾರ ನನ್ನ ಮದುವೆ ಅಣ್ಣ.
ಯಾರ ಜೊತೆಯಮ್ಮ? ಈ ಊರ ಇನ್ಸ್ಪೆಕ್ಟರ್ ಪ್ರತಾಪ್ನ ಜೊತೆ ನನ್ನ ಮದುವೆ ಅಣ್ಣ. ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಎಂತ ಸಂತೋಷದ ಸುದ್ದಿಯನ್ನು ತಿಳಿಸಿದೀಯಮ್ಮ ನೀನು. ಈ ನಿನ್ನಣ್ಣನಿಗೆ ಹಸಿದ ಹೊಟ್ಟೆ ತುಂಬಿದಂತಾಯ್ತಮ್ಮ, ತುಂಬಿದಂತಾಯ್ತು. ಅಣ್ಣ, ನನ್ನ ಮದುವೆಗೆ ನೀವು ತಪ್ಪಿಸಬಾರ್ದು, ಖಂಡಿತ ಬರಬೇಕು. ಬರುತ್ತೇನೆಮ್ಮ, ಖಂಡಿತವಾಗಲೂ ಬರ್ತೇನೆ. ಹಾ ತಂಗಿ, ಈ ಹಣವನ್ನು ಅಣ್ಣನ ಕೈಯಲ್ಲಿ ಕೊಡು, ಮದುವೆ ಖರ್ಚಿಗಂತ ಬೇಕಾಗುತ್ತದೆ. ಹಾಗೆ ಆಗ್ಲಣ್ಣ. ಅಣ್ಣ, ನೀನು ಬರೋದಂತ ಮಾತ್ರ ಬರಲೇಬೇಕು. ಇಲ್ಲಮ್ಮ, ಖಂಡಿತವಾಗಲೂ ಬಂದೇ ಬರ್ತೇನೆ. ಹಾ ತಂಗಿ, ಅಣ್ಣನ ಮುಂದೆ ನಾನೊಬ್ಬ ಕಳ್ಳ ರೌಡಿ ಅಂತ ಹೇಳಬೇಡಮ್ಮ, ಹೇಳಬೇಡ. ಅಣ್ಣ, ಒಡ ಹುಟ್ಟಿದ ತಂಗಿ ಮೇಲೆ ನಿನಗೆ ಅನುಮಾನವೇ? ಸತ್ಯವಾಗ್ಲೂ ಹೇಳ್ತೀನಿ, ಈ ವಿಚಾರವನ್ನ ನಾನು ಯಾರ ಮುಂದೆನೂ ಹೇಳೋದಿಲ್ಲ. ನನ್ನ ಮುದ್ದು ತಂಗಿಯಮ್ಮ ನೀನು, ನನ್ನ ಮುದ್ದು ತಂಗಿ. ಅಣ್ಣ, ನೀ ನನ್ನ ಮದುವೆಗೆ ಬರಬೇಕು, ನನ್ನ ಆಶೀರ್ವಾದ ಮಾಡಬೇಕು, ತಪ್ಪಿಸಬಾರ್ದು, ಬರಲೇಬೇಕು. ಬರ್ತೇನೆಮ್ಮ, ಖಂಡಿತವಾಗಲೂ ಬರ್ತೇನೆ. ಅಣ್ಣ, ಇವತ್ತು ರಕ್ಷಾಬಂಧನದ ಹಬ್ಬ. ಈ ರಕ್ಷೆಯನ್ನು ತೆಗೆದುಕೊಂಡು ನನ್ನ ಅಣ್ಣ ಸಿಗ್ಲಿಲ್ವಲ್ಲ ಎಂಬ ಯೋಚನೆಯಲ್ಲಿ ಹೋಗ್ತಾ ಇದೆ. ನೀನೇ ಸಿಕ್ಬಿಟ್ಟಿಯಲ್ಲ, ತಗೋ. ಆಯ್ತು, ಕಟ್ಟು. ಒಂದು ಕ್ಷಣ ಕಣ್ಣು ಮುಚ್ಚಮ್ಮ. ಈ ನಿನ್ನಣ್ಣ ನಿನಗಾಗಿ ಏನೋ ಒಂದು ಕಿರುಕಾಣಿಕೆಯನ್ನು ಕೊಡ್ತಾನೆ. ಕಣ್ಣು ಬಿಟ್ಟು ನೋಡಮ್ಮ, ಈ ನಿನ್ನ ಕಿರುಕಾಣಿಕೆಯನ್ನು. ಅಣ್ಣ, ಹೇಳಮ್ಮ. ತುಂಬಾ ಸಂತೋಷವಾಯ್ತಣ್ಣ. ಆಯ್ತು.
ನನ್ನ ಮದುವೆಗೆ ಮಾತ್ರ ತಪ್ಪಿಸಬಾರ್ದು, ಬಂದು ನನಗೆ ಆಶೀರ್ವಾದ ಮಾಡಲೇಬೇಕು. ಮಾಡ್ತೇನೆ ಬಾ, ಖಂಡಿತವಾಗಲೂ ಬಂದು ಮಾಡ್ತೇನೆ. ತಂಗಿ, ನನಗೀಗ ಒಂದು ಅರ್ಜೆಂಟ್ ಕೆಲಸವಿದೆ, ನಾನಿನ್ನು ಬರುತ್ತೇನೆಮ್ಮ. ಸರಿ ಅಣ್ಣ. ತಂದೆ ಅಜ್ಜೇಶ್ವರ, ಸದಾ ನಮ್ಮ ಅಣ್ಣನನ್ನ ಕಾಪಾಡುವ ಭಾರ ನಿನ್ನನ್ನೇ ಕೂಡಿದ್ದೀನನ್ನಪ್ಪ. ಯಾಕಮ್ಮ? ಎಲ್ಲಿದೀಯಾ ಅಣ್ಣ? ನನಗೇನು ಕಾಣ್ತಿಲ್ಲ ಅಣ್ಣ. ಏನಾಯ್ತಮ್ಮ? ಯಾರೋ ಪಾಪಿಗಳು ಹಿಂದಿನಿಂದ ಬಂದು ನನ್ನ ಕಣ್ಣಿಗೆ ಏನು ಹಾಕುವುದ್ರಣ್ಣ. ಕಣ್ಣೂರಿತಿದೆ ಅಣ್ಣ, ಕಣ್ಣೂರಿತಿದೆ ಅಮ್ಮ. ತಂಗಿ ಬಾರಮ್ಮ, ಡಾಕ್ಟರ್ ಹತ್ತಿರ ಹೋಗೋಣ. ನೋಡುತ್ತೀವಿ ಬಸವೇಶ, ಈ ಕಲಿಯುಗದ ಆಟವನ್ನು ನಮ್ಮ ಪಾಡಿಗೆ ನಮ್ಮನ್ನು ಬದುಕು ಬಿಡುತ್ತಿಲ್ಲ. ತಂಗಿ ಬಾರಮ್ಮ, ಡಾಕ್ಟರ್ ಹತ್ತಿರ ಹೋಗೋಣ. ಅಣ್ಣ, ನನ್ನ ಕಣ್ಗಳೇ ಕಾಣ್ತಿಲ್ಲ ಅಣ್ಣ. ನನ್ನ ಕಣ್ಣು ಕಾಣ್ತವೆ ತಾನೆ ಅಣ್ಣ. ಡಾಕ್ಟರ್ ಹತ್ತಿರ ಹೋಗೋಣ ಬಾರಮ್ಮ, ಕಾಣ್ತಾವು. ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ, ಬಾ ಎಂದರೆ ಬಂದರೆ ಇವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಬಾರೋ ರಣಧೀರ, ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ, ಬಾ ಎಂದರೆ ಬಂದರೆ ಇವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ, ಬಾ ಎಂದರೆ ಬಂದೆಳಿಯೋ ಶೂರ, ನೀ ಬಂದರೆ ಈ ಕಾಡಿನ ಮನೆಯಲ್ಲಿ ಹಣದ ರಾಶಿಯು ತುಂಬಿರುವ ತ್ರಜೂರಿಯನ್ನು ಬರಿದು ಮಾಡಿದೆ. ಹೀಗೆ 10 ಸಿರಿತನದ ಸಿರಿಯನ್ನು ಕದ್ದು ನಮ್ಮ ಗದುಗಿನ ಗಾನ ಯೋಗಿ ಪಂಡಿತ್ ಪುಟರಾಜರ ಪಾದದಡಿಯಲ್ಲಿ ಚೆಲ್ಲುವುದೇ ಈ ರೋಸಾಗ್ನಿಯ ಕಾಯಕ. ಅಂದ ಮೇಲೆ ನಾನೇ ಚಾಣಾಕ್ಷ, ನಾನೇ ಚತುರ. ನನ್ನ ಹಾಗೆ ಅವನಿದ್ದಾನೆ ಈ ಊರಲ್ಲಿ ಮಹಾವೀರ. ಎಲ್ಲ ಹಣ ಕದ್ದ ಮಾತ್ರಕ್ಕೆ ಚತುರ ನಾನೆಂದು ಜಂಬ ಕೊಚ್ಚಿಕೊಳ್ಳಬೇಡ. ನೀನು ಕದ್ದ ಹಣ ಬೇರೆ ಯಾರಾದಲ್ಲ, ನನ್ನದು. ಆ ಕಾಡಿನಲ್ಲಿ ಕಾಣುತ್ತಿರುವುದು ನನ್ನ ಮನೆ. ಮನೆ ನಿನ್ನದಾದರೇನು? ನಿಮ್ಮಪ್ಪನ ದಾದರೆ. ಈ ಕಳ್ಳನಿಗೆ ಮುಖ್ಯವಾಗಿ ಬೇಕಾಗಿರುವುದು ಮನೆ ಯಾರದಂತಲ್ಲ, ಈ ಹಣ ಎಲ್ಲಿದ್ದರೇನು, ಹೇಗಿದ್ದರೇನು. ಈ ಕಳ್ಳನಿಗೆ ಕದಿಯುವುದು ಒಂದೇ ಕಾಯಕ. ನೋಡು, ಮರ್ಯಾದಿಂದ ಹೇಳುವೆ. ಪ್ರಾಣದ ಹಂಗು ನಿನಗಿದ್ದರೆ ಕದ್ದ ಹಣವನ್ನು ಕೊಟ್ಟು ಸುಮ್ಮನೆ ಹೊರಟು ಹೋಗಿಬಿಡು ಇಲ್ಲಿಂದ.
ಏ ಕದ್ದ ಹಣವನ್ನು ಕೊಟ್ಟು ಹೋಗುವುದು ಪ್ರಾಣದ ಹಂಗ ತೊರೆದ ಈ ರೋಷಾಗ್ನಿಯ ಜಾಹೀರ್ಮಾನದಲ್ಲೇ ಇಲ್ಲ. ನಿನಗೆ ನಿಜವಾಗಲು ಗಂಡದಿಯಾಗಿದ್ದರೆ ಹಾರಿಸು ಮಗನ, ನನಗೆ ಗುಂಡು. ನೋಡು ಸುಮ್ಮನೆ ಈ ಕ್ರಿಮಿನಲ್ ಧನರಾಜನನ್ನು ಎದುರು ಹಾಕಿಕೊಳ್ಳಬೇಡ. ಇಷ್ಟಕ್ಕೂ ಮೀರಿ ನೀನು ನನಗೆ ಎದುರು ಆಗಿದ್ದೆ ಆದರೆ ನಿನ್ನ ರುಂಡವನ್ನು ತೆಗೆದು ತಾಳಿ ಇಲ್ಲದ ರಾಂಡೆ ಹಾಗೆ ಮಾಡಿಬಿಡುವೆ. ಎಚ್ಚರ. ಜೋಕೆ ಹೇಳುವ ಚೋಕ್ಮಾರ ಕಣ್ಣು ತುಂಬ ನೋಡಲೇ ಈ ರೋಷಾಗ್ನಿಯ ಆಯುಧವನ್ನು ಹೇಗೆ ಪಳಪಳನೆ ಹೊಳೆಯುತ್ತದೆ ಅಂತ. ಹೆಣ್ಣು ಮಕ್ಕಳು ಹೇಗೆ ತನ್ನ ಕೂಕ್ರಮಕ್ಕೋಸ್ಕರ ಪರದಾಡ್ತಾಳು, ಈ ರೋಷಾಗ್ನಿಯ ಆಯುಧ ನಿಮ್ಮಂತ ಸೂಳೆ ಮಕ್ಕಳ ರಕ್ತ ಕುಡಿಯಲಿಕ್ಕೆ ಆತರಿತ್ತದೆ. ಹೇ, ನೀನು ನಿಜವಾಗಲು ಗಂಡಸೇ ಆಗಿದ್ದರೆ ಹಾರಿಸು ನನಗೆ ಗುಂಡು. ಎದೆಗೆ ಕೊಟ್ಟು ನಿಲ್ಲವನಿಗೆ ಗುಂಡು ಹಾರಿಸಲು ನಾನೇನು ಮೂರ್ಖನಲ್ಲ. ನಿನ್ನಂತ ರಣ ಹೇಡಿಯ ಮುಂದೆ ಹೆಚ್ಚು ಹೊತ್ತು ನಿಲ್ಲಲು ನಾನೇನು ಶತಮೂರ್ಖನಲ್ಲ. ಗುಡ್ ಬಾಯ್, ಬರುತ್ತೇನೆ. ಯಾಕೆ? ನೋಡು ರೋಷಾಗ್ನಿ, ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ. ನನ್ನದು ದೊಡ್ಡ ಬಿಸಿನೆಸ್ ಇದೆ. ಅದರಲ್ಲಿ ನೀನು ಮ್ಯಾನೇಜರ್ನಂತ ನನ್ನ ಕೈ ತೆಳಗೆ ಕೆಲಸ ಮಾಡಿಕೊಂಡಿದ್ರೆ ತಿಂಗಳಿಗೆ 10,000 ಕೊಡುವೆ. ನೋಡು, ವಿಚಾರ ಮಾಡು. 1000? ನೀನು ಮಹಾ ಚತುರ್ನಂತ ಕೇಳ್ತಾ ಇದ್ದೀನಿ, ವಿಚಾರ ಮಾಡು. 1000? ಏನು ನಿಮ್ಮಿಷ್ಟಂದ್ರು? 10,000? ಅದು ಹೇಗೆ? ನಾನು ನಿನ್ನ ಮ್ಯಾನೇಜರ್ ಆಗಿ ನಿನ್ನ ಕೈ ಕೆಳಗೆ ಕೆಲಸ ಮಾಡಿದರೆ ನೀನು ಕೊಡುವುದು ಕೇವಲ 10,000. ಬಟ್ ನೀನು ನನ್ನ ಕೈ ಕೆಳಗೆ ಕೆಲಸ ಮಾಡುವುದು ಬೇಡ. ಬರೀ ಒಂದೇ ಒಂದು ಸಾರಿ ಈ ಅಗ್ನಿಯ ಬೌಟಿನ ದೂರನ್ನು ಹೊಡೆದರೆ ಕೊಡುತ್ತೇನೆ ಮಗನ. ನಿನಗೆ ತಿಂಗಳಿಗೆ 25,000. ಯೋಚನೆ ಮಾಡಿ ತಿಳಿಸು. ಗುಡ್ ಬಾಯ್, ಬರುತ್ತೇನೆ. ಹೋಗು ರೋಷಾಗ್ನಿ, ಹೋಗು. ನಿನ್ನ ಸೊಕ್ಕನ್ನು ಹೇಗೆ ನಿಗ್ರಹಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಡಿಗ್ರಿ ಮುಗಿಸಿ ಕೆಲಸವಿಲ್ಲದೆ ಬೀದಿ ತಿರುಗುವ ತಿರುಗ ನೀನು. ನಿನ್ನ ಅಣ್ಣ ತಂಗಿಯರನ್ನು ಬೀದಿ ಪಾಲು ಮಾಡಿ ಪ್ರತಾಪನನ್ನು ನನ್ನ ಅಂಕೆಯಲ್ಲಿಟ್ಟುಕೊಂಡು ಪ್ರತಾಪನ ಸಿರಿ ಸಂಪತ್ತಿನ ಸಾಮ್ರಾಜ್ಯಕ್ಕೆ ಸಾಮ್ರಾಟ ನಾನಾಗದಿದ್ದರೆ ನನ್ನ ಹೆಸರು ಲಕ್ಷ್ಮೀಪುತ್ರ, ಧನರಾಜನೇ ಅಲ್ಲ. ಯಥಾ ಯಥಾ ಹಿ ಧರ್ಮಶ್ಯ
ಗ್ಲಾನಿರ್ಭವತಿ ಭಾರತ ಅದ್ಭುತಾರ್ಥಾಯ ಧರ್ಮಶ್ಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಕಳ್ಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಡ್ಡಾಸ ಹೆಚ್ಚಾದಾಗ, ನಮ್ಮಂತ ಕಳ್ಳಧನಿಕರ ಕಾರಸ್ಥಾನ ಹೆಚ್ಚಾದಾಗ, ನಮ್ಮಂತ ಕಳ್ಳಧನಿಕರನ್ನು ಮಟ್ಟ ಹಾಕ್ಲಿಕ್ಕ ಆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬರ್ತಾನಂತ. ಇದು ಕಲಿಯುಗ. ತಲೆ ಹೊಡೆಯೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಬಡಿಯೋರ ಕಲಿಯುಗ. ಇಂತಾದ್ರಾಗ ಆ ದೇವರು ಬರೋದಂದ್ರೇನು, ನಮ್ಮಂತ ಕಳ್ಳಧನಿಕರನ್ನು ಮಟ್ಟ ಹಾಕೋದಂದ್ರೇನು ಸಾಧ್ಯನೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ಭವತಿ ಭಿಕ್ಷಾಂತಿ ಅಂತ ನಿಮ್ಮ ಮನೆ ಮುಂದೆ ನಿಂತು ಭಿಕ್ಷೆ ಬೇಡ್ತೇವೆ. ತಿನ್ನಾಕ ಕೂಳಿಲ್ಲಂತಲ್ಲ, ನಿಮ್ಮಲ್ಲಿರೋ ಒಂದೇ ಒಂದು ಪವಿತ್ರವಾದ ಹೊಟ್ಟೆಯ ಆಶೆಗಾಗಿ ಬಲ್ಲ ಬಲ್ಲದ ಮಾತುಗಳನ್ನ ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೀವಿ. ತಿನ್ನಾಕ ಕಂಡ ಕೊಡ್ತೀವಿ, ಕುಡಿಯಾಕ ಕಂಡ ಕೊಡ್ತೀವಿ, ಪ್ರಸಂಗಾದಿದ್ರೆ ಮನಕೊಳಕ್ ಹೆಣ್ಣು ಕೊಡ್ತೀವಿ. ಆಮೇಲೆ ಒಂದರ ಎರಡರ 5 ವರ್ಷ ಹೋಗ್ತೀವಿ, ಹಾಕಬೇಕು. ಇದು ನಮ್ಮಂತ ರಾಜಕರ್ತರ ಹಾಕುವ ಲೆಕ್ಕಾಚಾರ. ಇದು ನಿಮಗೆ ಅರ್ಥ ಆಗಲ್ಲ, ಅರ್ಥ ಆಗೋ ನಮ್ಮಂತವ್ರು ಬಿಡಲ್ಲ. ಅರ್ಥ ಆದ್ರೂ ನೀವು ಪಕ್ಕದವ್ರಿಗೆ ಹೇಳಲ್ಲ, ಯಾಕಂದ್ರೆ ನೀವು ಬೀಜಿ. ಸತೀಶ, ಸತೀಶ, ಏ ಸತೀಶ, ಪ್ರಶಾಂತ್, ಏನಾಗಿದೆ ನನ್ನ ತಂಗಿ ಕಣ್ಣಿಗೆ? ಏನೆಂದು ಹೇಳಲಿ ಸತೀಶ, ಕಣ್ಣಿಗೆ ವಿಷಪೀರಿತ ಔಷಧಿ ಸಿಡಿದು ಕಣ್ಣುಗಳ ತನ್ನ ದೃಷ್ಟಿಯನ್ನೇ ಕಳೆದುಕೊಂಡಿವೆ. ಪ್ರಶಾಂತ್, ಅಯ್ಯೋ ವಿಧಿಯೇ, ಇದೇನು ನೀನು ಮಾಡುತ್ತಿರುವ ಹೀನ ಕೆಲಸ? ನನ್ನ ತಂಗಿ ಯಾವ ಅನ್ಯಾಯ ಮಾಡಿದಳೆಂದು ಈ ರೀತಿ ಹಿಂಸೆ ಕೊಡುತ್ತಿರುವೀಯ? ಮಾತಾಡ್ಲಿ. ಅವಳು ಹೆಣ್ಣಾಗಿ ಹುಟ್ಟಿರುವುದು ಅಪರಾಧವೇ ಅಥವಾ ನನ್ನ ತಂಗಿ ಪತಿರತೆಯಾಗಿ ಹುಟ್ಟಿರುವುದು ಅಪರಾಧವೇ? ಹೇಳು ವಿಧಿಯೇ, ಹೇಳು. ಸಮಾಧಾನ ಮಾಡಿಕೋ ಸತೀಶ, ಸಮಾಧಾನ ಮಾಡಿಕೋ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಪ್ರಶಾಂತ್? ನೀನು ಡಾಕ್ಟರ್ನಲ್ಲ, ನನ್ನ ಪಾಲಿನ ದೇವರು ಅಂತ ತಿಂದಿದ್ದೇನೆ. ನನ್ನ ತಂಗಿ ಕಣ್ಣುಗಳು ಮರಳಿ ಬರುವಂತೆ ಮಾಡು. ನೋಡು ಸತೀಶ, ನಿನಗೆ ಹೇಗೆ ತಂಗಿ ಎಂಬ ಮಮಕಾರ ಇದೆಯೋ ಅದೇ ರೀತಿ ನನಗೆ ಅತ್ತಿಗೆ ಎಂಬ ಪ್ರೀತಿ ಇದೆ. ಆದರೆ ಏನು ಮಾಡಲಿ, ಕಣ್ಣಿನ ದೃಷ್ಟಿ ಆ ವಿಷಪೀರಿತ ಔಷಧಿ ಕಣ್ಣಿನ ದೃಷ್ಟಿಯ ಒಳಪದರಿಗೆ ಸಿಡಿದಿದ್ದಿರುವುದರಿಂದ ಕಣ್ಣಿನ ದೃಷ್ಟಿ ಮತ್ತೆ ಬರುವ ಸಾಧ್ಯತೆ ಬಹಳ ಕಡಿಮೆ ಇದೆ ಸತೀಶ, ಬಹಳ ಕಡಿಮೆ ಇದೆ. ಅದು ತಾನಾಗೆ ಸಿಡಿದಿಲ್ಲ ಪ್ರಶಾಂತ್, ಯಾರೋ ಸೇರಲಾಗದ ಪಾಪಿಗಳು ಮೋಸದಿಂದ ಏರ್ಚಿದ್ದಾರೆ. ನೋಡಿದೀಯಾ ಪ್ರಶಾಂತ್, ಈ ಕಲಿಯುಗದ ಆಟವನ್ನು ನಮ್ಮ ಪಾಡಿಗೆ ನಮ್ಮನ್ನು ಬದುಕಲು ಬಿಡುತ್ತಿಲ್ಲ ಈ ಸ್ವಾರ್ಥಿ ಶ್ರೀಮಂತರು. ಅಂತ ಕೆಟ್ಟ ವಿಚಾರ ಏಕೆ ಮಾಡ್ತೀವಿ ಸತೀಶ? ಒಂದು ವೇಳೆ ನಿನ್ನಣ್ಣ ನನ್ನ ತಂಗಿಯನ್ನು ಕುರುಡಿ ಅಂತ ಕೈ ಬಿಟ್ಟರೆ ಅವಳನ್ನು ಯಾರು ಮದುವೆ ಆಗುತ್ತಾರೆ ಪ್ರಶಾಂತ್? ಯಾರು ಮದುವೆ ಆಗುತ್ತಾರೆ? ಅಳಬೇಡ ಸತೀಶ, ಅಳಬೇಡ. ಆ ರೀತಿ ಏನು ಆಗೋದಿಲ್ಲ. ನನ್ನ ಅಣ್ಣ ಶ್ರೀರಾಮಚಂದ್ರನಂತವನು ನಿನ್ನ ತಂಗಿಯನ್ನು ಮದುವೆ ಆಗೇ ಆಗುತ್ತಾನೆ. ಪ್ರಶಾಂತ್, ನಾಳೆನೆ ಮದುವೆ ಇರುವಾಗ ಲಗ್ನ ಪತ್ರಿಕೆ ಹಂಚುವುದನ್ನು ಬಿಟ್ಟು ಈ ರೀತಿ ಮಾತನಾಡ್ತಾ ನಿಂತಿರುವಿಲ್ಲ. ಅಣ್ಣ ಹೇಗೆ ಹೇಳಲಿ ಅಣ್ಣ, ಹೇಗೆ ಹೇಳಲಿ? ಏಕೆ, ಏನಾಯ್ತು? ಅತ್ತಿಗೆ ಕಣ್ಣುಗಳು ಕಳೆದು ಬಿಟ್ಟಿದ್ದಾರೆ ಅಣ್ಣ, ಪಾಪಿಗಳು ಕಳೆದು ಬಿಟ್ಟಿದ್ದಾರೆ. ಪ್ರಶಾಂತ, ಏನು ಹೇಳುತ್ತಿರುವಿ? ಹೌದು ಪ್ರತಾಪ್, ಪವಿತ್ರ ಕಾಡಿನಲ್ಲಿ ಕಟ್ಟಿ ಮಾಡುತ್ತಿರುವಾಗ ಕಣ್ಣುಗಳನ್ನು ಕೈಬಿಟ್ಟಿದ್ದಾರೆ. ಸತ್ಯೇಶ, ಏನು ಹೇಳುತ್ತಿರುವಿ? ಸತ್ಯ ಸಂಗತಿಯನ್ನು ಹೇಳುತ್ತಿರುವ ಪ್ರತಾಪ್. ಈಗ ಪವಿತ್ರ ಎಲ್ಲಿದ್ದಾಳೆ? ಒಳಗಿದ್ದಾಳೆ. ಪವಿತ್ರ,
ಪವಿತ್ರ ಏನಾಯ್ತು? ಏನು ಏನಾಯ್ತು ಪವಿತ್ರ ನಿನ್ನ ಕಣ್ಣುಗಳಿಗೆ? ಏನಾಯ್ತು ಅಂತ ಹೇಗೆ ಹೇಳಿ? ನಾನು ಒಂಟಿಯಾಗಿ ನಿಂತಾಗ ಯಾರೋ ಪಾಪಿಗಳು ನನ್ನ ಕಣ್ಣಿಗೆ ಬಂದು ಏನು ಉಗ್ಗಿ ಹೋದ್ರು. ಆ ಕ್ಷಣದಿಂದ ನನ್ನ ಕಣ್ಗಳು ಉರಿದು ನನ್ನ ಕಣ್ಗಳೇ ಕಾಣ್ತಿಲ್ಲ ಪ್ರತಾಪ್, ಕಾಣ್ತಿಲ್ಲ. ಪವಿತ್ರ, ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಆ ನನ್ನ ವೈರಿ ಧನರಾಜಂದೇ ಕುತಂತ್ರ. ಧನರಾಜ್, ಬರುವೆ ಮಗನೇ ನಿನ್ನ ಪೋಲಿನ ಯಮನಾಗಿ. ಸತೀಶ, ನೀನು ಇಲ್ಲೇರು, ನಾನು ಹೋಗಿ ಔಷಧ ತೆಗೆದುಕೊಂಡು ಬರುತ್ತೇನೆ. ಆಯ್ತು, ಹೋಗಿ ಬಾ ಪ್ರಶಾಂತ್. ತಂಗಿ ಬಾರಮ್ಮ, ಹೋಗೋಣ. ಯಾಕೋ ಸಿಗದೆ ಏನಿ ಬದನೆ, ಯಾಕೋ ಸಿಗದೆ ಏನಿ ಬದನೆ. ಧನರಾಜ್, ಈಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕಂತಾಯಿತು. ಇನ್ನು ಮುಂದೆ ನೋಡು, ಈ ಧನರಾಜನ ಕ್ಷಾಣಕ್ಷತನವನ್ನು ನೀನು ಬಯಸಿದ ಆ ಚೆಲುವೆ ಈಗ ಕಣ್ಣು ಕಾಣದ ಕುರುಡಿ. ಆ ಕುರುಡಿಯನ್ನು ಪ್ರತಾಪ್ ತಿರಕರಿಸುವನು. ಆಗ ಅವಳ ಶೀಲ ನಿನಗೆ ಎಡೆಯಾಗುವುದು, ನೆಮ್ಮದಿಯ ನೆಲೆಯಾಗುವುದು ನಿನ್ನ ಅಂತರಾತ್ಮ. ಧನರಾಜ್, ಆ ಪ್ರತಾಪ್ ಪ್ರಶಾಂತರ ಬಾಳು ಛಿದ್ರ ವಿಚಿದ್ರವಾಗಬೇಕು. ಸತೀಶನ ಗೋಳು ಕಣ್ಣೀರಿನ ಗೋಳಾಗಬೇಕು. ಅದನ್ನು ನಾನು ನೋಡಿ ನಕ್ಕು ನಲಿಯಬೇಕು. ಆ ಕಾಲ ದೂರ ಉಳಿದಿಲ್ಲ ಚಕ್ರ. ಈ ಶಕುನಿ ಹೂಡಿದ ಮಾಯಾ ಜಾಲದಲ್ಲಿ ಆ ನನ್ನ ವೈರಗಳು ಸುಟ್ಟು ಬೂದಿ ಆಗಲೇಬೇಕು. ಹಾಗಾದರೆ ಮುಂದಿನ ನಮ್ಮ ಕಾರ್ಯಸ್ಥಾನ ಪ್ರತಾಪನ ಬಾಯಿಗೆ ಬೆಂಕಿ. ಮಿಸ್ಟರ್ ಧನರಾಜ್, ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ಸರಿಯಾದ ಸಮಯಕ್ಕೆ ಬಂದಿದ್ದೀರಿ, ನೀವು ಸ್ವಲ್ಪ ಸ್ವೀಕರಿಸಿ. ಶಟಪ್, ನಾನು ಕುಡಿಯಲು ಬಂದಿಲ್ಲ ಕಣು, ಕುಡಿಸಲು ಬಂದಿರುವೆ. ಮಿಸ್ಟರ್ ಧನರಾಜ್, ಇವರನ್ನ ಕಾರಣ ತೋರಿಸಲು ನೀನು ಮಾಡಿರುವ ಹೀನ ಕೃತ್ಯ ಒಂದೇ ಎರಡೇ. ನಿನ್ನನ್ನು ಒದ್ದು ಒಳಗೆ ಹಾಕಿ ತೋರಿಸುವ ಮಗನೇ ನಿನಗೆ ಸಾಕ್ಷಿ. ಪ್ರತಾಪ್, ನಿಲ್ಲು. ನನ್ನ ತಮ್ಮ ಲಕ್ಷ್ಮಣ ಪವಿತ್ರ ಅಂತ ಜಂಬ ಕೊಚ್ಚಿಕೊಳ್ಳುತ್ತಿದ್ದೀಯಲ್ಲ. ಈಗ ಏನು ಹೇಳುವೆ? ಅಣ್ಣ ತಮ್ಮಿಂದರ ಮಧ್ಯೆ ಹಗೆತನವನ್ನು ಬೆಳೆಸಲು
ನೀವು ಯಾವ ಉಪಾಯ ಹುಡುಕಿದರೂ ಈ ಅಣ್ಣ ತಮ್ಮಿಂದರನ್ನು ಬೇರೆ ಬೇರೆ ಮಾಡಲು ಸಾಧ್ಯವಿಲ್ಲ. ಪ್ರತಾಪ್, ನನ್ನ ಮಾತು ನಂಬು. ನೀನು ತಿಳಿದುಕೊಂಡಿರುವ ಹಾಗೆ ಪವಿತ್ರ ಪ್ರತಿರೋಧೆಯಲ್ಲ. ಸಿಕ್ಕವರ ಜೊತೆ ಚಕ್ಕಂದವಾಡುವ ಸೂಳೆ. ಬಾಯಿ ಮುಚ್ಚ ಸೂಳಿಯ ಮಗನೇ, ಇನ್ನೊಂದು ಶಬ್ದ ಉಚ್ಚರಿಸಿದರೆ ಸುಟ್ಟು ಬಿಡುವ ನಿಮ್ಮ ಕೆಟ್ಟ ದೇಹವನ್ನು. ಇನ್ಸ್ಪೆಕ್ಟರ್, ಸುಮ್ಮನೆ ಈ ಪುಂಡರನ್ನು ಎದುರು ಹಾಕಿಕೊಳ್ಳಬೇಡ. ಈ ಪುಂಡರ ಗುಂಡೇಟಿಗೆ ಬಲಿಯಾಗಬೇಡ ಇನ್ಸ್ಪೆಕ್ಟರ್. ನಿಮ್ಮಂತ ಸೂಳಿ ಮಕ್ಕಳು ಇರುವುದರಿಂದ ಆ ಸೂಳಿ ತನ್ನ ಸೂಳಿ ಚಟವನ್ನು ಬಿಡುವುದಿಲ್ಲ. ನಿಮ್ಮಂತ ಸೂಳಿಯ ಮಕ್ಕಳು ಆ ಸೂಳಿಯ ಹಂಬಲಕ್ಕೆ ಬಲಿಯಾಗುತ್ತಾರೆ. ನಾಳೆ ಅದೇ ಕುರುಡಿ ಪವಿತ್ರಾಳ ಜೊತೆ ಈ ಇನ್ಸ್ಪೆಕ್ಟರ್ ಪ್ರತಾಪನ ಮದುವೆ. ನಾಳೆ ಇದೇ ವೇಳೆಗೆ ಧನರಾಜ್ ಜೈಲಿನಿಂದ ಹೊರಗಡೆ ಬಂದು ನನ್ನ ಹತ್ತಿರವಿರುತ್ತಾನೆ. ನೆನಪಿಟ್ಟುಕೋ. ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಹೋಗು ಪ್ರತಾಪ್, ಹೋಗು. ನಿನಗೇನೋ ಗೊತ್ತು ನಿನ್ನ ಮನೆಯಲ್ಲಿಯೇ ನಿನ್ನ ವೈರಿ ಕಾದಿದೆ ಎಂದು. ನಂದನವನದಂತಿರುವ ನಿನ್ನ ಮನೆಯನ್ನು ಸ್ಮಶಾನ ಮಾಡದಿದ್ದರೆ ನನ್ನ ಹೆಸರು ಚಕ್ರತೀರ್ಥನೇ ಅಲ್ಲ. ನಾಳೆ ಇದೇ ವೇಳೆಗೆ ಧನರಾಜ್ ಜೈಲಿನಿಂದ ಹೊರಗಡೆ ಬಂದು ನನ್ನ ಹತ್ತಿರವಿರಬೇಕು. ಅದೇ ಈ ಚಕ್ರನ ಕೈ ಚಳಕ.